ಈ ಒಂದು ತರಗತಿಯಲ್ಲಿ ಶಿವಕೋಟ್ಯಾಚಾರ್ಯ ಅವರು ರಚಿಸಿರುವ ಗಜಕುಮಾರನ ಕಥೆ ಎಂಬ ಗದ್ಯಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಲೇಖಕರ ಪರಿಚಯವನ್ನು ನೋಡೋಣ. ಶಿವಕೋಟ್ಯಾಚಾರ್ಯ ಕನ್ನಡದ ಮೊದಲ ಗದ್ಯ ಲೇಖಕ, ಹಳಗನ್ನಡ ಸಾಹಿತ್ಯ ಕಾಲಘಟ್ಟದ ಪ್ರಮುಖ ಕವಿ ಹಾಗೂ ಶ್ರೇಷ್ಠ ಜೈನ ಕವಿಯೂ ಆಗಿರುವ ಶಿವಕೋಟ್ಯಾಚಾರ್ಯ ಅವರ ಕಾಲ ಸುಮಾರು 10ನೇ ಶತಮಾನದಿಂದ 11ನೇ ಶತಮಾನ. ಇವರ ಪ್ರಮುಖ ಕೃತಿ ವಡ್ಡಾರಾಧನೆ. ಇದರ ರಚನೆ ಸುಮಾರು ಕ್ರಿಸ್ತಶಕ 920. ಪಂಪಯುಗದಲ್ಲಿ ರಚಿತವಾದ ಒಂದೇ ಒಂದು ಗದ್ಯಕೃತಿಯೆಂದರೆ ಅದು ವಡ್ಡಾರಾಧನೆ. ಅಲ್ಲದೆ ಇದು ಕನ್ನಡದ ಮೊದಲ ಹಾಗೂ ಕನ್ನಡದ ಅತ್ಯಂತ ಪ್ರಾಚೀನ ಗದ್ಯಕೃತಿ ಸಹ ಆಗಿದೆ. ವಡ್ಡಾರಾಧನೆ ಕೃತಿಗೆ ಭಗವತಿ ಆರಾಧನಾ, ಮೂಲ ಆರಾಧನಾ, ಬೃಹತ್ ಆರಾಧನಾ ಎಂಬ ಹೆಸರುಗಳಿವೆ. ಈ ವಡ್ಡಾರಾಧನೆ ಕೃತಿಯಲ್ಲಿ ಜೈನ ಮಹಾಪುರುಷರ 19 ಕಥೆಗಳಿವೆ. ಅವುಗಳೆಂದರೆ ಸುಕುಮಾರ ಸ್ವಾಮಿಯ ಕಥೆ, ಸುಕೌಶಲ ಸ್ವಾಮಿಯ ಕಥೆ, ಗಜಕುಮಾರನ ಕಥೆ, ಸನತ್ಕುಮಾರ ಚಕ್ರವರ್ತಿಯ ಕಥೆ, ಅಣ್ಣಿಕಾಪುತ್ರನ ಕಥೆ, ಭದ್ರಬಾಹು ಭಟ್ಟಾರರ ಕಥೆ, ಲಲಿತ ಘಟೆಯ ಕಥೆ, ಧರ್ಮಘೋಷ ಭಟ್ಟಾರರ ಕಥೆ, ಸಿರಿದಿಣ್ಣ ಭಟ್ಟಾರರ ಕಥೆ, ವೃಷಭಸೇನಾ ಭಟ್ಟಾರರ ಕಥೆ, ಕಾರ್ತಿಕ ಋಷಿಯ ಕಥೆ, ಅಭಯಘೋಷನೆಂಬ ಮುನಿಯ ಕಥೆ, ವಿದ್ಯುಚ್ಚೋರನೆಂಬ ಋಷಿಯ ಕಥೆ, ಗುರುದತ್ತ ಭಟ್ಟಾರರ ಕಥೆ, ಚಿಲಾತಪುತ್ರನ ಕಥೆ, ದಂಡಕನೆಂಬ ಋಷಿಯ ಕಥೆ, ಮಹೇಂದ್ರ ದತ್ತಾಚಾರ್ಯನ ಕಥೆ ಅಥವಾ 500 ಋಷಿಗಳ ಕಥೆ, ಚಾಣಕ್ಯ ಋಷಿಯ ಕಥೆ, ವೃಷಭಸೇನ ಋಷಿಯ ಕಥೆ. ಕಥೆಯ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಗಜಕುಮಾರನ ಕಥೆ. ಶಿವಕೋಟ್ಯಾಚಾರ್ಯ. ಜಂಬೂದ್ವೀಪದ ಭರತ ಕ್ಷೇತ್ರದಲ್ಲಿ ಸುರಟ ಎಂಬ ನಾಡು ಇತ್ತು. ಅಲ್ಲಿ ದ್ವಾರಾವತಿ ಎಂಬ ಪಟ್ಟಣವಿತ್ತು. ಆ ಪಟ್ಟಣವನ್ನು ವಿಷ್ಣು ಎಂಬ ರಾಜನು ಆಳುತ್ತಿದ್ದನು. ಆತ ಭರತ ಕ್ಷೇತ್ರದ 6 ಖಂಡಗಳಲ್ಲಿ 3 ಖಂಡಗಳಿಗೆ ಒಡೆಯನಾಗಿ ಅರ್ಧಚಕ್ರಿ ಎನಿಸಿಕೊಂಡು ಆಡಳಿತವನ್ನು ಮಾಡುತ್ತಿದ್ದನು. ಆ ವಿಷ್ಣುವಿನ ತಂದೆ ವಸುದೇವ ಸ್ವಾಮಿ, ಆತನ ತಾಯಿ ಗಾಂಧರ್ವದತ್ತೆ ಹಾಗೂ ಆ ವಿಷ್ಣುವಿನ ತಮ್ಮ ಗಜಕುಮಾರ ಆಗಿದ್ದನು. ಕುಟುಂಬದವರೆಲ್ಲರೂ ಪ್ರೀತಿ, ವಿಶ್ವಾಸ, ಬಯಕೆ, ಸುಖಗಳನ್ನು ಅನುಭವಿಸುತ್ತಿದ್ದರು. ಹೀಗೆ ಕಾಲ ಕಳೆಯುತ್ತಿತ್ತು. ಇನ್ನೊಂದೆಡೆ ಸೂರದತ್ತ ಎಂಬ ನಾಡಿನಲ್ಲಿ ಪೌದನಾಪುರ ಎಂಬ ಪಟ್ಟಣವಿತ್ತು. ಆ ಪೌದನಾಪುರವನ್ನು ಅಪರಾಜಿತ ಎಂಬ ರಾಜ ಆಳುತ್ತಿದ್ದನು. ಅಪರಾಜಿತ ರಾಜ ತಾನು ಅತಿ ಪ್ರಚಂಡ ಹಾಗೂ ಬಲವುಳ್ಳವನೆಂಬ ಧೈರ್ಯ, ಅಹಂ ಮತ್ತು ಜಂಬದಿಂದ ಯಾರನ್ನೂ ಲಕ್ಷ್ಯ ಮಾಡುತ್ತಿರಲಿಲ್ಲ. ವಿಷ್ಣುವಿಗೂ ಕೂಡ ಈ ಅಪರಾಜಿತ ರಾಜನು ಆಜ್ಞಾಧಾರಕನಾಗಿದ್ದನು. ಅಂದರೆ ಅಪರಾಜಿತ ರಾಜ ಹೇಳಿದ ಹಾಗೆ ಕೇಳುವಂತೆ ವಿಷ್ಣುವಿನ ಪರಿಸ್ಥಿತಿ ಇತ್ತು. ಹೀಗಿರುವಾಗ ಒಂದು ದಿವಸ ವಿಷ್ಣು ತನ್ನ ಪಟ್ಟಣದಲ್ಲಿ ಹೀಗೆ ಡಂಗೂರ ಸಾರಿಸಿದನು. ಪೌದನಾಪುರದ ರಾಜನಾದ ಅಪರಾಜಿತನನ್ನು ಯಾವಾತನು ಯುದ್ಧದಲ್ಲಿ ಹೋರಾಡಿ ಗೆದ್ದು ಹಿಡಿದುಕೊಂಡು ಬರುವನೋ ಅವನು ಕೇಳಿದ್ದೆಲ್ಲವನ್ನೂ ಕೊಡುವೆನು ಎಂದು ಡಂಗೂರ ಸಾರಿಸಿದನು. ಈ ರೀತಿ ಸಾರಿದ ಡಂಗೂರವನ್ನು ವಿಷ್ಣುವಿನ ತಮ್ಮನಾದ ಗಜಕುಮಾರನು ಕೇಳಿಸಿಕೊಂಡು, ನಾನು ಪೌದನಾಪುರದ ರಾಜನಾದ ಅಪರಾಜಿತನನ್ನು ಯುದ್ಧದಲ್ಲಿ ಹೋರಾಡಿ ಗೆದ್ದು ಹಿಡಿದುಕೊಂಡು ಬರುವೆನು ಎಂದು ಹೇಳಿದನು. ಈ ಸುದ್ದಿಯನ್ನು ತಿಳಿದ ರಾಜ ವಿಷ್ಣು ತನ್ನ ತಮ್ಮನಾದ ಗಜಕುಮಾರನನ್ನು ಕರೆಯಿಸಿದನು. ವಿಷ್ಣುವು ಗಜಕುಮಾರನೊಡನೆ ಚತುರಂಗ ಸೈನ್ಯವನ್ನು ಕೊಟ್ಟು ಕಳುಹಿಸಿದನು. ಗಜಕುಮಾರನು ಹೋಗಿ ಅಪರಾಜಿತನೊಡನೆ ಮಹಾಯುದ್ಧವನ್ನು ಮಾಡಿ ಗೆದ್ದು ಅವನನ್ನು ಹಿಡಿದು ಅವನ ಕೈಗಳು ಮುರಿಯುವ ಹಾಗೆ ಇಂಗಡೆಗೆ ಕಟ್ಟಿ ಆನೆ, ಕುದುರೆ, ಒಡವೆ, ವಾಹನಗಳ ಸಮೇತನಾಗಿ ತಂದು ವಿಷ್ಣುವಿಗೆ ಒಪ್ಪಿಸಿದನು. ಆಗ ವಿಷ್ಣು ಸಂತೋಷಭರಿತನಾದನು. ಸಂತೋಷಪಟ್ಟು ಗಜಕುಮಾರನಿಗೆ, ನಿನಗೆ ಇಷ್ಟವಾದುದನ್ನು ಬೇಡಿಕೋ ಎಂದನು. ಅದಕ್ಕೆ ಗಜಕುಮಾರ, ನನಗೆ ಏನೂ ಬೇಡ,
ನಿಮ್ಮ ಅನುಗ್ರಹದಿಂದ ಎಲ್ಲವೂ ನನಗಿದೆ. ಆದರೆ ಒಂದನ್ನು ಕೇಳಿಕೊಳ್ಳುವೆನು. ನಿಮ್ಮ ಅರಮನೆಯ ರಾಣಿವಾಸವೊಂದನ್ನು ಬಿಟ್ಟು ಈ ಪಟ್ಟಣದಲ್ಲಿ ನಾನು ನನಗೆ ಮೆಚ್ಚಿಗೆಯಾದ ಹೆಂಡತಿಯರನ್ನು ಸ್ವೀಕರಿಸಿ ನನ್ನ ಇಚ್ಛೆಗೆ ಮೆಚ್ಚುಗೆಯಾಗುವಂತೆ ಬಾಳುವೆನು. ಈ ರೀತಿ ಬಹುಮಾನವನ್ನು ತಮ್ಮಿಂದ ಬಯಸಿದ್ದೇನೆ. ಇದನ್ನು ನನಗೆ ದಯಪಾಲಿಸಬೇಕು. ಅದಕ್ಕೆ ರಾಜ ವಿಷ್ಣು, ಹಾಗೆಯೇ ಮಾಡು ಎಂದು ಗಜಕುಮಾರನಿಗೆ ಆತನು ಬಯಸಿದ್ದನ್ನು ಕೊಟ್ಟನು. ಗಜಕುಮಾರನು ತಾನು ಬಯಸಿದ ಬಹುಮಾನವನ್ನು ಪಡೆಯಲು ಪಟ್ಟಣದಲ್ಲಿರುವ ವರ್ತಕರು, ಬ್ರಾಹ್ಮಣರು, ಒಕ್ಕಲಿಗರು, ಸಾಮಂತ ರಾಜರು ಮುಂತಾದವರ ಒಳ್ಳೆಯ ಸುಂದರ ಹೆಂಡತಿಯರನ್ನು, ತನ್ನ ಕಣ್ಣಿಗೂ ಮನಸ್ಸಿಗೂ ಮೆಚ್ಚುಗೆಯಾದವರನ್ನು ತನ್ನ ಇಚ್ಛೆಯ ಪ್ರಕಾರ ಸಂಬಂಧ ಮಾಡಿಯೂ ಒಟ್ಟುಗೂಡಿಯೂ ಬಾಳುತ್ತಿದ್ದನು. ಹೀಗಿರುವಾಗ ಆ ಪಟ್ಟಣದಲ್ಲಿ ಪಂಗುಳ ಎಂಬ ಅಕ್ಕಸಾಲಿ ಇದ್ದನು. ಅವನ ಹೆಂಡತಿ ವಸುಂಧರಿ. ಆಕೆ ಅತಿಶಯವಾದ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ, ಹಾವ ಭಾವ, ವಿಲಾಸ, ವಿಭ್ರಮಗಳಿಂದ ಕೂಡಿದ್ದಳು. ಗಜಕುಮಾರನು ಅವಳನ್ನು ಕಂಡು ಆಕೆಯ ಮೇಲೆ ಆಸೆಪಟ್ಟು ತನ್ನ ಮನೆಯಲ್ಲಿ ಅವಳನ್ನು ಇಟ್ಟುಕೊಂಡು ಆಸಕ್ತನಾಗಿ ಬಾಳುತ್ತಿದ್ದನು. ಅಕ್ಕಸಾಲಿ ತನ್ನ ಹೆಂಡತಿಯ ಅಗಲಿಕೆಯ ದುಃಖದಿಂದ ಹಗಲು ಇರುಳು ಯಾವಾಗಲೂ ನೋವಿನಿಂದ ಬೇಯುತ್ತಾ ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳುವಲ್ಲಿ ನಾನು ಅಸಮರ್ಥನಾದೆನಲ್ಲ ಎಂದು ತನ್ನ ಮನಸ್ಸಿನಲ್ಲೇ ಗಜಕುಮಾರನ ಮೇಲೆ ಕೋಪಿಸಿಕೊಂಡಿದ್ದನು. ಹೀಗೆ ಹಲವು ಕಾಲ ಕಳೆಯಿತು. ಒಂದು ದಿನ ಅರಿಷ್ಟನೇಮಿ ತೀರ್ಥಂಕರರು ಧರ್ಮೋಪದೇಶದ ಸಲುವಾಗಿ ರಾಜ್ಯ ಸಂಚಾರ ಮಾಡುತ್ತಾ ದ್ವಾರಾವತಿಗೆ ಬಂದರು. ಗಜಕುಮಾರನು ವಿಷ್ಣುವಿನೊಂದಿಗೆ ಹೋಗಿ 3 ಲೋಕಕ್ಕೂ ಪರಮೇಶ್ವರನೆನಿಸಿದ ಅರಿಷ್ಟನೇಮಿ ತೀರ್ಥಂಕರರನ್ನು ವಂದಿಸಿ ಪೂಜಿಸಿದನು. ಅರಿಷ್ಟನೇಮಿ ತೀರ್ಥಂಕರರು ಗಜಕುಮಾರನಿಗೆ ಧರ್ಮೋಪದೇಶ ಮಾಡುತ್ತಾ ಹೀಗೆ ಹೇಳಿದರು: ಕೂಡಬಾರದವರಲ್ಲಿ ಕೂಡಿದರೆ, ಅನ್ಯರ ಕುಲಾಂಗನೆಯರೊಂದಿಗೆ ಬಾಳುವೆ ನಡೆಸಿದರೆ ಅದರಿಂದ ಪಡೆಯಬಹುದಾದ ದುರ್ಗತಿಗಳು, ಮುಂದೆ ಆಗುವಂತಹ ದುಃಖಗಳ ಕುರಿತು ಹೇಳಿದರು. ಅವೆಲ್ಲವನ್ನು ಗಜಕುಮಾರನು ಕೇಳಿಸಿಕೊಂಡು, ಜಿನೇಶ್ವರನಾದ ಅರಿಷ್ಟನೇಮಿ ತೀರ್ಥಂಕರರು ಹೇಳಿದ್ದು ಎಂದಿಗೂ ಸುಳ್ಳಾಗದು ಎಂದು ನಂಬಿದನು. ಅನ್ಯ ಸ್ತ್ರೀಯರೊಂದಿಗೆ ತಾನು ಅನುಭವಿಸುತ್ತಿದ್ದ ಭೋಗಗಳಿಗೆ ಹೇಸಿದನು, ಅಸಹ್ಯಪಟ್ಟನು. ಆಗ ಗಜಕುಮಾರನಲ್ಲಿ ವೈರಾಗ್ಯ ಉಂಟಾಯಿತು. ಆತ ಎಲ್ಲವನ್ನು ಬಿಟ್ಟು ಅರಿಷ್ಟನೇಮಿ ಸ್ವಾಮಿಗಳ ಬಳಿಯಲ್ಲಿ ತಪವನ್ನು ಕೈಗೊಂಡು ಅತ್ಯಂತ ಉಗ್ರವಾದ ತಪಸ್ಸನ್ನು ಆಚರಿಸಿ 12 ವರ್ಷಗಳಾದ ನಂತರ ನಗರ, ಖೇಡ, ಖರ್ವಡ, ಮಡಂಬ, ಪಟ್ಟಣ, ದ್ರೋಣಾಮುಖಗಳಲ್ಲಿ ಸಂಚಾರ ಮಾಡುತ್ತಾ ನಂತರ ದ್ವಾರಾವತಿಗೆ ಬಂದನು. ಅಲ್ಲಿ ರೇವತವೆಂಬ ಉದ್ಯಾನವನದಲ್ಲಿ ರಾತ್ರಿಯ ವೇಳೆ ಪ್ರತಿಮೆಯ ರೂಪದಲ್ಲಿ ತಪಸ್ಸಿಗೆ ನಿಂತನು. ಸ್ವಜನರು, ಪರಿಜನರು, ಬಂಧುಗಳು, ಸದ್ಗೈಹಸ್ಥರು ಬಂದು ಅವನನ್ನು ಪೂಜಿಸಿ ಸಾಷ್ಟಾಂಗ ವಂದಿಸಿ ಹೋಗುತ್ತಿದ್ದರು. ಆಗ ಗಜಕುಮಾರನ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದ ಪಂಗುಳ ಅಕ್ಕಸಾಲಿಯು ಗಜಕುಮಾರ ಋಷಿಗಳ ಬರುವಿಕೆಯನ್ನು ಕೇಳಿ ತಿಳಿದುಕೊಂಡನು. ನನ್ನ ಶತ್ರುವನ್ನು ಕೊಲ್ಲಲು ಒಳ್ಳೆಯ ಅವಕಾಶ ಸಿಕ್ಕಿತು ಎಂದು ಅಕ್ಕಸಾಲಿ ಪಂಗುಳನು ಸಂತೋಷಪಟ್ಟು ಒಂದು ಉದ್ದ ಮತ್ತು ದಪ್ಪವುಳ್ಳ ಕಬ್ಬಿಣದ ಹಲವು ಮೊಳೆಗಳನ್ನು, ಸಲಾಕೆಗಳನ್ನು ತಂದನು. ಆದರೆ ಗಜಕುಮಾರನು ಪರಸ್ತ್ರೀಯರನ್ನು ಗೌರವದಿಂದ ಕಾಣುವ ಹಾಗೂ ತನ್ನ ತಪ್ಪಿಗೆ ಕ್ಷಮಾಗುಣವ ಬೇಡುವ ರೀತಿಯಲ್ಲಿ ರೇವತಾ ಉದ್ಯಾನವನದಲ್ಲಿ ರಾತ್ರಿಯ ವೇಳೆ ಪ್ರತಿಮೆಯ ರೂಪದಲ್ಲಿ ತಪಸ್ಸಿಗೆ ನಿಂತಿದ್ದನು. ಅಲ್ಲಿಗೆ ಬಂದ ಪಂಗುಳನು ಆ ಗಜಕುಮಾರ ಮಹರ್ಷಿಯನ್ನು ಎದೆ ಮೇಲಕ್ಕೆ ಮಲಗಿಸಿ ಆತನ ಎದೆಯಿಂದ ಹೊಕ್ಕಳವರೆಗೆ ಕೆಂಪಾಗಿ ಕಾಯಿಸಿ ತಂದಿದ್ದ ಕಬ್ಬಿಣದ ಸಲಾಕೆಯಿಂದ ಸೀಳಿದನು. ಹಸಿಯಾದ ಚರ್ಮದ ಪದರಗಳು ತಾಗುವ ರೀತಿಯಲ್ಲಿ ಚೆನ್ನಾಗಿ ಅವಯವಗಳ ಸ್ಥಾನಗಳಲ್ಲಿ ಕಾದ ಕಬ್ಬಿಣದ ಮೊಳೆಗಳನ್ನು, ಅಂದರೆ ಸಲಾಕೆಗಳನ್ನು ನೆಲಕ್ಕೆ ತಗಲುವ ರೀತಿಯಲ್ಲಿ ಭೇದಿಸುವಂತೆ ಅಕ್ಕಸಾಲಿ ಹೊಡೆದನು. ಆಗ ಗಜಕುಮಾರ ಮುನಿ
ಕ್ಷಮೆಯನ್ನೇ ಭಾವಿಸಿಕೊಂಡು ಧರ್ಮ ಧ್ಯಾನ ಶುಕ್ಲ ಧ್ಯಾನಗಳನ್ನು ಧ್ಯಾನಿಸುತ್ತಾ ರತ್ನತ್ರಯವನ್ನು ಸಾಸಿ ಸಮಾಮರಣದಿಂದ ಸತ್ತನು. ಆತ ಸತ್ತು ದೇವಲೋಕವೆಂಬ ಸೌಧಕ್ಕೆ ಕಳಶದಂತಿರುವ ಸರ್ವಾರ್ಥ ಸಿದ್ಧಿ ಎಂಬ ಸ್ವರ್ಗದಲ್ಲಿ 33 ಸಾಗರದಷ್ಟು ಆಯುಷ್ಯ ಸ್ಥಿತಿಯುಳ್ಳ, ಒಂದೇ ಮೊಳ ಅಳತೆಯುಳ್ಳ, ಬಿಳಿಯ ತಾವರೆಯ ಬಣ್ಣವುಳ್ಳ ಅಹಮಿಂದ್ರ ದೇವನಾಗಿ ಹುಟ್ಟಿದನು. ಋಷಿವರ್ಯರು ಆರಾಧಕರು ಗಜಕುಮಾರನಿಗೆ ಮನುಷ್ಯ ಉಪವರ್ಗದಿಂದ ಆದ ನೋವನ್ನು ಮನಸ್ಸಿನಲ್ಲಿ ಭಾವಿಸುತ್ತಾ ಹಸಿವು, ಬಾಯಾರಿಕೆ, ಸುಡುವಿಕೆ, ವಾತ, ಸಿಡಿತ ಮುಂತಾಗಿರುವ ನೋವುಗಳನ್ನು ಸಹಿಸಿ ರತ್ನತ್ರಯವನ್ನು ಸಾಸಿ ಸಮಾಮರಣದಿಂದ ಸತ್ತು ಸ್ವರ್ಗ ಮೋಕ್ಷ ಸುಖಗಳನ್ನು ಪಡೆಯಲಿ ಎಂದು ಹರಸಿದರು. ಕನ್ನಡ ವಿಡಿಯೋ ತರಗತಿಗಳಿಗಾಗಿ ನಮ್ಮ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಕೋರುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.